ಮೂರು ತಲೆಮಾರಿನಿಂದ ಸೂಕ್ತ ಸೂರಿಲ್ದೆ ಜನ ಪರದಾಡ್ತಾ ಇದ್ದಾರೆ. ಇದು ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಬಡವರ ಬದುಕಿನ ಶೋಚನೀಯವಾದಂತಹ ಒಂದು ಕಥೆ. ಟಿ ನರಸೀಪುರ ಪುರಸಭೆ ವಾರ್ಡ್ ನಂಬರ್ 9ರ ಜನರು ಗೋಳು ಕೇಳೋರಿಲ್ವಾ? ಯಾರು ಇಲ್ವಾ ಸ್ವಾಮಿ ಕೇಳೋರು? ನಿಮ್ಮ ಕಣ್ಣು ಕಾಣಿಸಲ್ವಾ? ಕಿವಿ ಕೇಳಿಸಲ್ವಾ? ಅಧಿಕಾರ ಕೊಟ್ಟಿದ್ದಾರೆ ಜನ, ಈಗಲಾದ್ರೂ ಬನ್ನಿ ಸಮಸ್ಯೆ ಕೇಳೋದಕ್ಕೆ. ಆಯ್ಕೆಯಾದ್ರಿ ಅಧಿಕಾರಿಗಳು ಕೂಡ ಅಷ್ಟೇ, ಸರ್ಕಾರಿ ಸಂಬಳ ಬರ್ತಿರುತ್ತೆ, ಅಲ್ಲಿ ಎ ಸಿ ರೂಮ್ನಲ್ಲಿ ಆರಾಮ ಕೂತ್ಕೊಂಡಿರ್ತಾರೆ, ಅವ್ರಿಗೇನು ಸಮಸ್ಯೆ ಇರಲ್ಲ, ಹಾಗಾಗಿ ಅವರು ಹೊರಗಡೆ ಬರಲ್ಲ. ಮೂಲ ಸೌಕರ್ಯಗಳಿಲ್ಲದೆ ಸಣ್ಣ ಪುಟ್ಟ ಗುಡಿಸಲಿನಲ್ಲೇ ವಾಸ ಮಾಡ್ತಾ ಇದ್ದಾರೆ. ಹಕ್ಕುಪತ್ರ ನೀಡಿದರೆ ಸಣ್ಣ ಮನೆ ಕಟ್ಕೊಳ್ತೀವಿ ಅಂತ ಜನರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಹಕ್ಕುಪತ್ರ ಏನು ಅಂತಂದರೆ ಅದು ಒಂದು ರೀತಿ ವಾರಸ್ದಾರಿಕೆ ಪತ್ರ ಇದ್ದಂಗೆ. ಈಗ ಹಕ್ಕುಪತ್ರ ಇಲ್ಲದೆ ನಮ್ಗೆ ಯಾವ ಸೌಕರ್ಯನೂ ಪಡೆಯೋಕ್ಕಾಗೋದಿಲ್ಲ. ನಮ್ಮ ಸ್ವಂತ ಮನೆಯಪ್ಪ ಇದು, ಹಕ್ಕುಪತ್ರ ಬೇಕಾಗುತ್ತೆ. ಅದು ಏನೋ ಒಂದು ಸರ್ಕಾರಿ ಯೋಜನೆಗಳನ್ನು, ವಿದ್ಯುತ್ತೋ ಅಥವಾ ನೀರಿನ ಸರಬರಾಜು ಅಥವಾ ಇನ್ಯಾವುದೋ ಯೋಜನೆಗಳನ್ನು ಪಡಿಬೇಕಾದ್ರೆ ಹಕ್ಕುಪತ್ರ ಬೇಕೇ ಬೇಕು. ಚುನಾವಣೆ ವೇಳೆ ಭರವಸೆ ಕೊಟ್ಟಂತಹ ಜನಪ್ರತಿನಿಧಿಗಳು ನಾಪತ್ತೆಯಾಗಿಬಿಟ್ಟಿದ್ದಾರೆ. ಚುನಾವಣೆಗೆ ಬಂದಾಗಷ್ಟೇ ಬರ್ತಾರೆ. ಹಕ್ಕುಪತ್ರ ವಿತರಣೆಗೆ ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ತ್ರಿಶಂಕು ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಜನ. ಇವರಿಗೆ ಆಸರೆ ಯಾವಾಗ ಕೊಡ್ತೀರಿ? ಅಂದರೆ ಕೆಲವೊಂದಿಷ್ಟು ಪ್ರದೇಶಗಳು ಹೇಗಿದೆ ಅಂತ ಹೇಳಿದ್ರೆ ಬಹಳ ಹಿಂದುಳಿದಿರುವಂಥ ಪ್ರದೇಶ. ಇದು ನೋಡಿ ಗೌರ್ಮೆಂಟ್ ಮನೆ, ಇದು ಗೌರ್ಮೆಂಟ್ನವ್ರು ಜಾಗ ಕೊಟ್ಟರು, ಮನೆ ಕಟ್ಟಿಸ್ಕೊಟ್ರು, ಅರ್ಧಂಬರ್ಧ ಎಲ್ಲ ಕಾಡು. ಅಂದರೆ ಆ ರೀತಿ ಕಸ ಬೆಳ್ಕೊಂಡ್ಬಿಟ್ಟಿದೆ. ಇವ್ರೇನು ಮಾಡ್ತಾರೆ ಗೊತ್ತಾ? ಹಕ್ಕುಪತ್ರ ಕೊಡೋದಿಲ್ಲ ಇವರು. ನೀವು ಅದನ್ನು ಕೊಡದೇ ಇದ್ರೆ ಮನೆ ಕಟ್ಟೋಕ್ಕಾದ್ರೂ ಹೆಂಗಾಗತ್ತೆ? ಸರ್ಕಾರಿ ಸೌಲಭ್ಯಗಳನ್ನ ಬಳಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನೋಡಿ ಈ ಮನೆನ, ಇದು ಸುಟ್ಟೋಗಿರ್ತಾವಲ್ಲ, ಅರ್ಧಂಬರ್ಧ ಉಳಿದಿರ್ತಾವಲ್ಲ, ಹಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತವೆ. ಯಾಕೆ ಇವರು ಆ ಸಂದರ್ಭದಲ್ಲಿ ಬೇಜವಾಬ್ದಾರಿ ತೋರ್ತಾರೆ ಅಂತ. ಈಗ ಗೌರ್ಮೆಂಟಿಂದ ಒಂದು ಗ್ರಾಂಟ್ ಅಪ್ಪ, ಹನುಮಂತಪ್ಪ ನಿನ್ನ ಮೇಲೆ ಒಂದು ಮನೆ, ನಿನ್ನ ಹೆಸರು ಮೇಲೆ ಒಂದು ಮನೆ, ಗ್ರಾಂಟ್ 5 ಲಕ್ಷ ಸರ್ಕಾರದಿಂದ ಅಥವಾ 2.5 ಲಕ್ಷ ಮೊದಲ ಕಂತು ಬಿಡುಗಡೆ ಆಗುತ್ತೆ. ಅವನು ಬುನಾದಿ ಹಾಕಿಸ್ತಾನೆ, ಫೌಂಡೇಶನ್ ಹಾಕಿಸ್ತಾನೆ. 25,000 ಮೊದಲ ಕಂತು, ಆಮೇಲೆ 50,000 ಸ್ವಲ್ಪ ಗೋಡೆಯನ್ನು ಮೇಲೆ ಕೆತ್ತಿಸ್ತಾನೆ. 3ನೇ ಕಂತಿಲ್ಲ. 3ನೇ ಕಂತು ಕಟ್ಟಬೇಕಂದ್ರೆ ಈಗ ನಾ ಇನ್ನೂ ಸ್ವಲ್ಪ ಗೋಡೆ ಏರಿಸ್ಬೇಕಪ್ಪ, ರೂಮ್ ಕಟ್ಸ್ಬೇಕು, ಇನ್ನೊಂದು ಕಂತಿಲ್ಲ, ಸರ್ಕಾರದಿಲ್ಲ ಹಣ. ಕೇಳಿದ್ರೆ ಇಲ್ಲ, ಬರುತ್ತೆ ಅಂದ್ಕೊಂಡು ಇಷ್ಟು ವರ್ಷ ತಳ್ಳಿದ್ದಾರೆ. ನೋಡಿ ಅಲ್ಲೇ ಸಣ್ಣ ಸಣ್ಣ ಗುಡಿಸ್ಲು ಹಾಕೊಂಡಿದ್ದಾರೆ. ಈಗ ಅವರು ಇದು ಇವ್ರು ಹಾಕೊಂಡಿದ್ದು ಗುಡಿಸ್ಲು, ಸರ್ಕಾರ ಕಟ್ಟಿದಲ್ಲ ಇದು ಗುಡಿಸ್ಲು. ಅವ್ರು ಮಾಡ್ಕೊಂಡಿರೋದು. ನಮಗೆ ಆಗಾಗುತ್ತೆ, ಈಗಾಗುತ್ತೆ ಮನೆಗಳು ಅಂತ ಕಾಯ್ತಾ ಇದ್ದಾರೆ. ಒಂದು ವ್ಯವಸ್ಥೆ ಇಲ್ಲ, ಕರೆಂಟ್ ಅಂತೂ ಇಲ್ಲವೇ ಇಲ್ಲ. ನೋಡಿ ಅದು ಯಾವಾಗಿರುತ್ತೋ ಗೊತ್ತಿಲ್ಲ. ಎಲ್ಲೆಲ್ಲಿಂದಲೂ ಪಾಪ ಕನೆಕ್ಷನ್ ತೊಗೊಂಡಿದ್ದಾರೆ. ಕುಡಿಯೋಕೆ ನೀರಂತರೂ ಇಲ್ಲ. ಮಕ್ಕಳಿಗೆ ಶಾಲೆ ಅಂತರೂ ಭಾಳ ದೂರ. ಹಾಗಾಗಿ ಇದು ಟಿ ನರಸೀಪುರ ಪುರಸಭೆ ವ್ಯಾಪ್ತಿಗೆ ಬರುತ್ತೆ. ವಾರ್ಡ್ ನಂಬರ್ 9. ಅಂದರೆ ಇಲ್ಲಿ ಅವ್ರಿಗೆ ಬೇಕಾಗಿರುವುದು ಸ್ವಂತ ಸೂರು ಬೇಕು. ಅವ್ರಿಗೆ ಸ್ವಂತ ಸೂರು ಬೇಕು ಅಂತಂದರೆ ಹಕ್ಕುಪತ್ರ ಬೇಕು. ನೋಡಿ ಹೊಲಸು, ಚರಂಡಿ, ತ್ಯಾಜ್ಯ ಗಬ್ಬೆದ್ದು ನಾರ್ತಾ ಇದೆ. ಊರನ ಹೊಲಸೆಲ್ಲ ಇಲ್ಲೇ ಹಾಕ್ತಾ ಇದ್ದಾರೆ. ಹೆಂಗೆ ಬದುಕ್ಬೇಕ್ರಿ ಇದರಲ್ಲಿ? ಸುತ್ತಮುತ್ತಲು ಎಲ್ಲ ಕಸ ಬೆಳೆದ್ಬಿಟ್ಟಿದೆ. ನೋಡಿ ಆ ಗುಡಿಸ್ಲು ಹಾಕ್ಕೊಂಡಿದ್ದಾರೆ ಈಗ ಅವರು. ಅಂದರೆ ಗುಡಿಸ್ಲು ಹಾಕ್ಕೊಂಡಿರೋ ಕಾರಣ ಪಕ್ಕದಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ. ಗೌರ್ಮೆಂಟಿಂದ ಏನೋ ಒಂದು ಆಗುತ್ತೆ ಅನುಕೂಲ ಅಂತ ಆ ಭರವಸೆಯಲ್ಲಿ ಬದುಕ್ತಾ ಇದ್ದಾರೆ. ಇವ್ರು ಹಿಂಗೆ ನಂಬಿಸ್ತಾರೆ, ಕೌತಿಗೆ ಕೊಯ್ತಾರೆ ಇವರೆಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ವಸತಿ ಯೋಜನೆಯಲ್ಲಿ ಇಷ್ಟು ಲಕ್ಷ ಮನೆಗಳನ್ನು ಕಟ್ಟಿದೆ ನಾವು ಅಂತಂದರೆ ಯಾರ ಅವಧಿಯಲ್ಲಿ ಆದ್ರೇನ್ರಿ? ನೋಡಿ ಆ ಸಣ್ಣ ಸಣ್ಣ ಗುಡಿಸಲಲ್ಲಿ ಬದುಕು ಹೇಗೆ ನಡ್ಸೋಕ್ಕಾಗುತ್ತೆ ರೀ? ಒಂದು ಫ್ಯಾಮಿಲಿ ಬದುಕ್ತಾ ಇದ್ದಾರೆ. ಅದರಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಒಂದು ಕೂಡು ಕುಟುಂಬ, 5 ಜನದ ಒಂದು ಫ್ಯಾಮಿಲಿ ಅಪ್ಪ, ಹೇಗೆ ಬದುಕಬೇಕಲ್ಲಿ? ಮಕ್ಕಳು ಮರಿ ಕಟ್ಕೊಂಡು ನೀವು ಬದುಕೋಕ್ಕಾಗತ್ತಾ? ನಿಮಗೆ ಬದುಕಿ ತೋರಿಸಿ ನೋಡೋಣ. ನನಗೆ ಈ ಕಾಡಂಚಿನ ಪ್ರದೇಶಗಳು ಕಾಣಿಸ್ತವೆ. ಬುಡಕಟ್ಟು ವಾಸಿಗಳಿರ್ತಾರಲ್ಲ, ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಹಾಗೆ ಕಾಣಿಸ್ತಾ ಇದ್ದಾರೆ. ಟಿ ನರಸೀಪುರದ ಪುರಸಭೆ ವಾರ್ಡ್ 9ರ ಜನರ ಗೋಳಿದು.
ಅವರು ಬೇಕು ನಾವು ಹೊರಗ್ಲವ್ರು ಕೊಡಂತೆ ನಮ್ಗೆ ಇವಾಗ್ಲೂ ಹೇಳಿಲ್ಲ ಸ್ವಾಧೀನ ಮಾಡಿ ನಮ್ಗೆ ಏನಿದ್ದ ಸಲ ನೋಡಿ ಇರೋರು ಕೊಟ್ಬಿಟ್ಟು ನೀವು ಎಂ ಕೃಷ್ಣ ಸಿಎಂ ಇದ್ದಾಗ ಮಾಡಿದ್ರು, ಎಂ ಕೃಷ್ಣ ಬಂಗಾರಪ್ಪ ಇದ್ದಾಗ ಮಾಡಿದ್ರು, ಏನು ಮಾಡಲಿಲ್ಲ, ಎಲ್ಲ ಗೆಲ್ಸ್ಕೊಂಡ್ರು ಅಷ್ಟೇ. ನಾನೇನ್ ಕೇಳ್ತಾ ಇದ್ದೀನಿ ಗೊತ್ತಾ, ಹಂದಿ ಜೋಗರು ಸಂಘದಿಗೆ ಬಡವ್ರ ಮಕ್ಕಳಿಗೆ ಮನೆ ಇಲ್ಲ ಸರ್, ಅದನ್ನ ಕೇಳ್ತೀನಿ ಅಷ್ಟೇ. ಇರೋ ಜಾಗ ಅದಕ್ಕೋರಾಗಿ ಜಾಗದಲ್ಲಿ ನಾವು ತಾತ್ಕಾಲ ಇದೀವಿ, ನಮ್ಮ ಮನೆಗಳು ಇದೊಂದು ಈಗ ಇತ್ತಿರೋ ಇದಕ್ಕ ಉತ್ತರ ನೀರಿಲ್ಲ, ಅವರು ಬೇಕು ನಾವು ನೂರಾರು ಕಾಲನಿ ಇದೀವಿ ಸರ್, ತಾತ್ಕಾಲನಿ ಇದೀವಿ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಸುಮಾರು 3 ತಲೆಯಿಂದ ಇದೀವಿ ಸರ್. ಈಗ ಹಂದಿ ಜೋಗ್ರೆ ನಾವು. ಈಗ ಏನು ನಿಮ್ಮ ತೊಂದರೆ ಇದೆ ಇಲ್ಲಿ? ನಮ್ಗೆ ಏನು ತೊಂದರೆ, ಮನೆಗಳು ಆಗಿಲ್ಲ ಸರ್. ಮಾಡ್ತೀನಿ ಅಂತಾರೆ. ಎಲೆಕ್ಷನ್ ನಿಂತ್ಕೊಂಡ್ರೆ 7 ಗಂಟೆ ಕೇಳಿ ಸಿದ್ದರಾಮಯ್ಯ ಗೌಡರು ಮಾಡಲಿಲ್ಲ, ಬಿಜೆಪಿ ಅವರು ಮಾಡಲಿಲ್ಲ. ನಾನು 7 ಗಂಟೆ ಕೇಳಿ ಬಿಜೆಪಿ ಅವರು ಸಿದ್ದರಾಮಯ್ಯ ಗೌಡರು ಇಲ್ಲಿ ಬರ್ತಾರೆ, ಓಡಿಸ್ಕೋಯ್ತಾರ, ಏನು ಮಾಡಿಲ್ಲ ಅಲ್ವಾ? ನೋಡಿ ನಮ್ಮ ಮನೆಗಳು ನೋಡಿ ಏನಾರು ಮಾಡ್ಕೊಂಡು. ಈಗ ಬಂದಾಗ ಏನು ಹೇಳ್ತಾರೆ ಅವ್ರು? ಹೇಳಿದಾಗ ನೀವು ಸಿದ್ದರಾಮಯ್ಯ ಅವ್ರು ಬಂದಿದ್ದಾರೆ ಮಾಡ್ತೀನಿ ಅಂದ್ರೆ ಸರ್, ಮಾಡ್ತೀನಿ ಅಂದ್ರೆ ಮಾಡಲ್ಲ. ಹೋಗಿ ಹೇಳ್ಬಿಟ್ಟು ಅರ್ಜಿಗಳು 101 ಅರ್ಜಿ ಕೊಟ್ಟಿವೆಲ್ಲ. ಯಾರು ಬಂದು ನೋಡಲ್ಲ, 3 ತಲೆ ಆಗ್ತಲ್ಲ ಇದು ಅವೆಲ್ಲ ಕಟ್ಕೊಂಡು ಸ್ವಾಮಿ ಮಸಾಣ ಕೊತ್ಕೋಬೇಕ ಏನಾನ ಮಸಾಣ ಜಾಗವೂ ಇಲ್ಲ, ಊಟಕ್ಕೂ ಜಾಗಿಲ್ಲ ಸ್ವಾಮಿ, ಮಡಿಕಕ್ಕೂ ಜಾಗಿಲ್ಲ. ನಮ್ಮತ್ತ ಬಡ ನೋಡ್ಬಾರ್ದ, ಇವ್ರು ಅವ್ರನ್ನೇ ನೋಡ್ತಾರಲ್ಲ, ನಮ್ಮತ್ತ ಬಡ ನೋಡ್ಬಾರ್ದ. ಕೈಗೆ ಕೊಟ್ಬಿಟ್ಟು ಬಂದ್ಮೇಲೆ ಸ್ವಾಮಿ ಮಗನ್ ಕೈ ಕೊಟ್ಟಿನಿ, ಮಗನೂ ಮಾಡ್ಸಲ್ಲ, ಅಪ್ಪನೂ ಮಾಡ್ತಾ ಇದ್ದಾರೆ ಇಲ್ಲಿ. ಅವ್ರಾಗಿ ಎಲ್ಲ ರೆಡಿಯಾಗಿ ಪತ್ರಗಳೆಲ್ಲ ರೆಡಿ ಇದೆ. ಇದೇನಾಗಿದೆ ಅಂದ್ರೆ ಡೆಮೋನ್ಸ್ಟ್ರೇಷನ್ ಮಾಡ್ಬಿಟ್ಟು ಮಾಡಬೇಕು ಅಂತ ಕೆಲವ್ರು ಅಂದ್ರು. ಈ ಎಲೆಕ್ಷನ್ ಬಂತು, ಎಲೆಕ್ಷನ್ ಇಂದ ಸ್ಟಾಪ್ ಮಾಡಿದ್ದಾರೆ. ಇದು ರೆಡಿ ಆಗಕ್ಕೆ ಬಿಟ್ಟಿದ್ದಾರೆ. ಈ ಎಲೆಕ್ಷನ್ ಇಂದ ನಮಗೆ 1 ಎಕರೆ ಮಾಡಿ ಕೊಟ್ಬಿಟ್ಟು ನಮ್ಗೊಂದು ಎಕರೆ ಕೊಟ್ಟಿದ್ರು, ನಮ್ಗೆ ಆಗಲ್ಲ ಅಂದಕ್ಕೆ ಈ ಜನಗಳಿಗೆ ಕೊಡಿ ಅಂತ ಸಾಹೇಬರು ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿದ್ರಿಂದ ಪತ್ರಗಳು ಎಲ್ಲ ರೆಡಿ ಆಗಿದ್ವು. ಇನ್ನೇನು ಕೊಟ್ಟಿದ್ವಿ ಅಂತಂದ್ರು, ತಿರುಗಿ ಗ್ರಾಮದಲ್ಲಿ ನಮಗೆ ಕೊಡಬೇಕು ಅಂತಂದ್ರು, ಎಲ್ಲ ಅಳತೆ ಮಾಡಬೇಕು, ನಮ್ಗೆ ಹಂಗೆ ಹಿಂಗೆ 2-3 ದಪ್ಪ ಅಳತೆ ಸರಿಲ್ಲ ಬಂತು. ಅದರಿಂದ ನನಗೆ ಲಾಕ್ ಆಗಿ ನಿಂತಿದೆ. ಇವತ್ತು ಇದಾಯ್ತದೆ. ಇವೆಲ್ಲ ಗ್ರಾಮದಲ್ಲಿ ನಿಂತ್ಕೊಂಡು ಎಲ್ಲ ಕುಂತು ಮಾತಾಡ್ಕೊಂಡು ಮಾಡಬೇಕು. ಇವರೊಬ್ಬರು ಇದು ಮಾಡಿಬಿಟ್ರೆ ನಾವು 12 ವರ್ಷದಿಂದ ಹೊಡೆದಾಡಿ 1 ಎಕರೆ ಕತೆ ಎಲ್ಲ ಇದೆ, ಮಕ್ಳು ಮರಿ ಆಡ್ತಿರ್ತವೆ, ಹಿಂಗ ಔಸುತ್ತೆ ಎಲ್ಲ ಬಂದ್ಬಿಡ್ತವೆ ಸರ್. ಮನೆ ಬಾಗ್ಲಿಗೆ ಬರ್ತದೆ ಆಗೋಳು. ನಮ್ಗೊಂಚೂರು ಈ ಸತಿನಾರ ನಮ್ಗೆ ಮಾಡ್ಕೊಡಿ ಸರ್. ನಾವು ಒಂದ್ ಬಂದೋಬಸ್ತಾಗ ಏನಾರ ಮಾಡ್ಕೋತೀವಿ. ಏನ್ ಬಂದೋಬಸ್ತ್ ಮಾಡ್ಕೊಳ್ಳೋಣ? ಮತ್ತೆ ನಿಂತ್ಕೊಂಡ್ ಸ್ವಾಮಿ ಈ ತರ ಮಾಡ್ಕೊಂಡು ನಾವು ಇಷ್ಟಾಗೆಲ್ಲ ಕಟ್ಕೊಂಡು ಇಲ್ಲಿ ಬಾತ್ಲೊಳಗೆ ಕೂತೀವಿ. ನಾವು ಪಾಟಿ ಸೊಳ್ಳೆ ಕಡಿತವೆ ನಮ್ಗೆ. ನಾವು ಇದು ಇಲ್ದೇದಕ್ಕೆ ಇಲ್ಲ, ಆಮಿ ಬಡವ್ರ ಬಗ್ರುಗಳು ನೋಡೋದಿಲ್ಲ. ತೆಗ್ದಿದೆ ಬಿಡಿ ಸರ್. ತೀರಾ ಬಡವರು ಸರ್. ಹಕ್ಕುಪತ್ರಗಳು ನಮ್ಗೆ ಕೊಡಬೇಕು, ಆ ರೀತಿ ಬರ ಮಾಡಿದ್ರೆ ಮಾಡಿ ಅಷ್ಟೇ. ಅವು ಇರೋ ಜಾಗಗಳಲ್ಲಿ ಜಾಗ ಕೊಡಿ. ಫೋಟೋ ಸುಮಾರು ತಗೊಂಡವ್ರೆ, ಅವ್ರು ಯಾವುದೂ ಆಗ್ತಾ ಇಲ್ಲ ನಮಗೆ. ಹಕ್ಕುಪತ್ರ ಕೊಡಿಸಿ ನಮಗೆ ರೆಡಿ ಮಾಡಿಕೊಡಿ, ನಮ್ಗೆ ಅದನ್ನೇ ನಾವು ಕೇಳ್ತಿರೋದು. ಇದೀವಿ ಸರ್, ಇನ್ನೇನು ಒಂದು 40 ವರ್ಷದಿಂದನೂ ಇಲ್ಲೇ ಇದೀವಿ, ಜಾಸ್ತಿನೇ ಆಗಿರ್ಬೋದು. ನೀವು ಮನೇಲಿ ವಾಸ ಮಾಡಕ್ಕೆ? ನಮ್ಮ ಮನೇಲಿ ವಾಸ ಮಾಡಕ್ಕೆ ಸರ್. ನಮಗೆ ಮಳೆ ಬಂದರೆ ಸುರಿಯುತ್ತೆ, ಸುತ್ತಮುತ್ತ ಇದಿಲ್ಲ, ನಮ್ಗೆ ಕಟ್ಗಳಿಗೆ ಚೇತನೀಯ ಇಲ್ಲ. ಮನೆ ಕಟ್ಟಬೇಕು ಮಾಡಬೇಕು ಅನ್ನೋಕ್ಕಿದೆ, ತುಂಬ ತೊಂದರೆ ಇದೆ ಸರ್. ಈ ಕರೆಂಟ್ಗೆ ಒಂದು ಏನೋ ಮೀಟ್ರ್ ಚೇಂಜ್ ಮಾಡೋಕ್ಕೋಸ್ಕರ ಏನಾರು ತಗೊಬನ್ನಿ, ಎಪ್ಪತ್ತರ ತಗೊಬನ್ನಿ ಅಂತಾರೆ. ಎಲ್ಲಿ ತಗೋಗಿ ಕೊಡೋದು ನಾವು? ಮೀಟ್ರ್ ಚೇಂಜ್ ಮಾಡ್ಕೊಳಕ್ಕೂ ಆಯ್ತಿಲ್ಲ ನಮ್ಮ ಕೈಗೆ. ಬೇರೆ ಇದಕ್ಕೆ ಎಲ್ಲ ಇದೆ, ಎಲ್ಲಾದರೂ ಹಕ್ಕುಪತ್ರ ಕೇಳ್ತಾರೆ. ಎಲ್ಲಿ ಕೊಡೋದು ಸ್ವಾಮಿ ನಾವು ತಗೊಬಂದು? ನೀವು ಇಲ್ಲೇನೆ ವಾಸ ಮಾಡೋದು? ಇಲ್ಲೇ ವಾಸ ಮಾಡ್ತೀರಾ? ಏನು ಇಲ್ಲ ಸರ್, ನಮ್ದು ಬೇಕಾದ್ರೆ ಕಾಟ ಹಾಕಿರ್ಬೇಕಾದ್ರೆ ತರಕಾರಿ ನಮ್ದು ಏನೂ ಇಲ್ಲ. ಮಾಡ್ತೀರಾ? ತೀರಾ ಬಡವರು ಸರ್. ಟಿ ನರಸೀಪುರ ಪುರಸಭೆಯ ವಾರ್ಡ್ ನಂಬರ್ 9 ಜನರ ಗೋಳಿದು ನೋಡಿ. ಪಾಪ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ ಅವರು. ಎಂ ಕೃಷ್ಣ ಅವರು CM ಆಗಿದ್ದಾಗ, ಬಂಗಾರಪ್ಪನವರು CM ಆಗಿದ್ದಾಗ, ಸಿದ್ದರಾಮಯ್ಯನವರು ಆಗಿದ್ದಾರೆ, ಯಡಿಯೂರಪ್ಪನವರು ಆಗಿದ್ದಾರೆ, ಬೊಮ್ಮಾಯಿ ಆಗಿದ್ದಾರೆ. ಯಾರು ಅಧಿಕಾರಕ್ಕೆ ಬಂದರೂ ಕೂಡ ಅವರ ಕೆಲಸ ಮಾತ್ರ ಆಗಿಲ್ಲ. ಅಂದರೆ
ಸುಮಾರು ಒಂದು 35-40 ವರ್ಷಗಳು. ಅವರಿಗೆ ಜಾಗ ಗುರುತು ಮಾಡಿದ್ದಾರೆ, ಹಕ್ಕುಪತ್ರ ಕೊಡ್ತಾ ಇಲ್ಲ. ಜಾಗ ಅವ್ರ ಹೆಸರಿಗೆ ಆಗಬೇಕಂತ ಹೇಳಿದ್ರೆ ಮೊದಲು ಆ ಹಕ್ಕುಪತ್ರ ಸಿಗಬೇಕು. ಅದು ಸಿಕ್ತು ಅಂತಂದರೆ ಆಮೇಲೆ ಸರ್ಕಾರಿ ಸೌಲಭ್ಯಗಳನ್ನು ಬಳಸ್ಕೊಳ್ಬೋದು, ಒಂದು ಮನೆ ಕಟ್ಕೊಳ್ಬೋದು. ಅದರ ಜೊತೆಗೆ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಬೋದು. ನೋಡಿ, ಕೆಲವೊಬ್ಬರು ಪಾಪ ಮನೆ ಕಟ್ಟಿ ಅರ್ಧಕ್ಕೆ ಬಿಟ್ಟಿದ್ದಾರೆ. ಕಾರಣ ಅವರಿಗೆ ಸರ್ಕಾರದಿಂದ ಕಂತುಗಳಂತ ಬಿಡುಗಡೆ ಆಗ್ತಾ ಇರುತ್ತೆ, ಗ್ರ್ಯಾಂಟ್ ಅಂಥೇಳಿ. ಅದು ಹಣ ಬಿಡುಗಡೆ ಆಗದೇ ಇದ್ದಾಗ ಅರ್ಧಕ್ಕೆ ನಿಂತಿರುವಂಥ ಮನೆಗಳಿದು. ಅವ್ರಿಗೆ ಜಾಗ ಗುರುತು ಮಾಡಿದ್ದಾರೆ, ಆದರೆ ಇನ್ನೂ ಕೂಡ ಮನೆಗಳನ್ನು ಕಟ್ಟಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ಯಾಕೆ ನೀವು ಯಾರೇ ಬಂದರೂ ಅಷ್ಟೇ ಬಡವರ ಗೋಳನ್ನು ಕೇಳೋರೇ ಇಲ್ಲ. ಬರ್ತಾರೆ ಮತ್ತೆ ಹೋಗ್ತಾರೆ. ಈ ಬಗ್ಗೆ ಮಾತಾಡೋಕ್ಕೆ ಚೇತನ್ ಹೆಳವರ ಹುಂಡಿ ಇದ್ದಾರೆ, ಇಲ್ಲಿ ಸ್ಥಳೀಯರು. ಚೇತನ್ ನಮಸ್ಕಾರ. ಚೇತನ್ ಧ್ವನಿ ಕೇಳಿಸ್ತಾ ಇದೆಯಾ? ಚೇತನ್ ಕರೆ ಕಟ್ಟಾಗಿದೆ. ನೋಡಿ, ಬಡವರು ಎಲ್ಲಿರಬೇಕು ಅಲ್ಲೇ ಇರಬೇಕು, ಇದು ನಮ್ಮ ಒಂದು ಅಲಿಖಿತ ನಿಯಮ. ಇದು ಬಡವ ನೀ ಮಡಗ್ದಂಗಿರೋ. ಉದ್ಧಾರ ಆಗೋರೆಲ್ಲ ಆಗ್ತಾ ಇರ್ತಾರೆ, ಬೆಳೆಯವರೆಲ್ಲ ಬೆಳೀತಾ ಇರ್ತಾರೆ, ಅವ್ರ ಆಸ್ತಿಗಳು ದುಪ್ಪಟ್ಟಾಗ್ತಾ ಇರುತ್ತೆ. ನಾವೇನು ಕೇಳ್ತಾ ಇಲ್ಲ ನಿಮಗೆ, ಒಂದು ಸ್ವಂತ ಮನೆ ಕಟ್ಟಿಸ್ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಪಾಪ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಅದೇ ಗುಡ್ಸ್ಲಿಂದ. ಹೆಂಗ್ರಿ ಇವೆಲ್ಲ? ಭಾಳ ಕಷ್ಟ ಜೀವನ, ಅರ್ಥ ಆಗ್ತಾ ಇಲ್ಲ ಇವರಿಗೆಲ್ಲ. ಈ ಬಗ್ಗೆ ಸ್ಥಳೀಯರಿದ್ದಾರೆ ಮಾತಾಡಲಿಕ್ಕೆ. ಮಂಟೇಸ್ವಾಮಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವರ್ಷಗಳಾಯ್ತು ಸರ್ ಇದು ಹಕ್ಕುಪತ್ರದ್ದು? ಸರ್, ಹಕ್ಕುಪತ್ರದ್ದು ನಮ್ಮ 3-4 ತಲೆಯಿಂದ ಇಲ್ಲಿ ಯಾರು ಕೊಟ್ಟಿಲ್ಲ ಸರ್. ಇದು ಇಲ್ಲಿ ಜೋಗ್ರಿದ್ದಾರೆ, ಎಲ್ಲ ಇದ್ದಾರೆ, ಯಾರಿಗೂ ಇದು ಹಕ್ಕುಪತ್ರ ಕೊಟ್ಟಿಲ್ಲ ಸರ್. ಇದು ಅಕ್ರಮವಾಗಿ ಇದು ಕುಂತಿದೆ. ಇದು ಸೌಲಭ್ಯಗಳು ಏನು ಕೊಟ್ಟಿಲ್ಲ. ಅಲ್ಲ, ಈಗ ಜಾಗ ಅಂತೂ ಗುರ್ತು ಮಾಡಿದ್ದಾರೆ. ಈಗ ಜಾಗ ಏನು ಗುರ್ತು ಮಾಡಿಲ್ಲ ಸರ್, ಎಲ್ಲ ಕಟ್ಕೊಂಡಿದ್ದಾರೆ. ಎಲ್ಲ ಕಟ್ಕೊಂಡಿದ್ದಾರೆ, ಬಡವ್ರ ಬಗ್ಗೆ ಎಲ್ಲ ಕಟ್ಕೊಂಡು ಎಲ್ಲ ಸೆಟ್ಗಳು ಹಾಕೊಂಡು ಎಲ್ಲ ಇದಾರೆ ಸರ್. ಈಗ ಹಕ್ಕುಪತ್ರ ಕೊಡ್ತೀವಿ ಅಂತಾರೆ, ತಿರುಗಿ ಯಾರೇ ಗೆಲ್ಲಿ ಈಗ ಮಾರ್ಕ್ಸ್ ಕೊಡ್ತೀವಿ ನಮ್ಗೆ ಗೆಲ್ಸ್ಕೊಡಿ ಅಂತಾರೆ. ಗೆದ್ರು ಯಾರು ಬಂದು ಇತ್ತಾಗ ತಲೆ ಹಾಕಲ್ಲ ಸರ್. ಹಿಂಗಾಗಿದೆ ಇಲ್ಲಿ. ಏನೋ ಒಂದು ರೋಡ್ ಸೌಲಭ್ಯ ಮತ್ತೆ ಯಾವ್ದೇ ಪ್ರತಿಯೊಂದು ಆದ್ರೂ ಯಾವ್ದನ್ನು ಮಾಡ್ಕೊಡಲ್ಲ. ಇವಾಗ ಒಂದ್ ಸ್ವಲ್ಪ ಇದ್ ಮಾಡಿದ್ರು, ಯಾರೇ ಮುಂದಾಗಿ ಬರ್ತಾರೆ ಅವ್ರನ್ನ ತುಳಿತಾರ ಅವರು. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಹಕ್ಕುಪತ್ರಕ್ಕೆ ಅಂತ ಹೇಳಿದ್ರು, ಅವರು ಏನೋ ರೆಡಿ ಮಾಡಿದಾರೆ. ಇಲ್ಲಿ ಎಲ್ಲ ಸ್ವಲ್ಪ ತಡೀತಾರೆ. ಇಲ್ಲಿ ಏನು ಅನ್ನೋದು ಗೊತ್ತಾಯ್ತಾ ಇಲ್ಲ ಇಲ್ಲಿ. ಅಲ್ಲ ಯಾಕೆ, ಅಲ್ಲ ಇಷ್ಟು ಲೇಟ್ ಯಾಕೆ ಅಂತ, ಅಲ್ಲಿ ಯಾಕೆ ಇನ್ನೂ ಸಮಸ್ಯೆ ಬಗೆಹರಿದಿಲ್ವಾ ಅಲ್ಲಿ? ಹೆಂಗಂತ ಸರ್ ಆಗುತ್ತೆ ಅಂತಾರೆ ಸರ್. ಈಗ ಆಯ್ತು ಅಂತಾರೆ, ಈಗ ಆಗಿದೆ, ಈಗ ಆಗೋಯ್ತು, ಕೊಡ್ತೀವಿ ಹಕ್ಕುಪತ್ರ ಕೊಡ್ತೀವಿ ಅಂತಾರೆ. ಯಾರು ಮುಂದೆ ಬರ್ತಾ ಇಲ್ಲ ಸರ್ ಇಲ್ಲಿಗೆ. ಈ ತರ ಸಮಸ್ಯೆ ಆಗಿದೆ ಸರ್. ಎಲ್ಲ ಬಡವರೆಲ್ಲ ಇಲ್ಲಿ ನೋಡಿ ಬಂದು ಎಲ್ಲ ಕೊಳಚೆ ಪ್ರದೇಶ ಆಗ್ಬಿಟ್ಟೆಲ್ಲ ಈ ಮಳೆ ಊದ್ರೆ ಮಾಡಿದ್ರೆ ಗೋಡೆಗಳೆಲ್ಲ ಉಂಟ್ಕೊಂಡು ಎಲ್ಲ ಇದಾಗಿ ಸರ್ ಬಹಳ ಪ್ರತೀತಿ ಆಯ್ತಾ ಇದೆ ಸರ್ ಇಲ್ಲಿ. ಅದೇ ಮಂಟೇಸ್ವಾಮಿ ಅವರೇ, ನಾವು ನೋಡ್ತಾ ಇದೀವಿ, ನಮ್ಮ ಗಮನಕ್ಕೆ ಬಂದಿದೆ, ನಾವು ಪ್ರಯತ್ನ ಪಡ್ತೀವಿ ಈಗ ನಮ್ಮ ಕಡೆಯಿಂದ. ಹೌದು ಸರ್. ಥ್ಯಾಂಕ್ ಯು ಮಂಟೇಸ್ವಾಮಿ ಅವರು ಮಾತಾಡಿದ್ದಕ್ಕೆ. ಈಗ ಚೇತನ್ ಇದ್ದಾರೆ. ಚೇತನ್ ಅವರು ನಮಸ್ಕಾರ. ನಮಸ್ತೆ ಸರ್. ಎಲ್ಲ ನಾವು ನೋಡ್ತಾ ಇದ್ದೀವಿ ಸರ್, ಈಗ 30-40 ವರ್ಷ ಆಗಿರ್ಬೇಕು ಅನ್ಸುತ್ತೆ ಅಲ್ವಾ ಸರ್ ಇದು ಸಮಸ್ಯೆ? ಹೌದು ಸರ್. ಅಲ್ಲ ಯಾಕೆ ಎಲ್ಲ ಸರ್ಕಾರಗಳು ಬಂದು ಅಧಿಕಾರಿಗಳಿದ್ದಾರೆ, ಹಕ್ಕುಪತ್ರ ಕೊಡೋಕೆ ಯಾಕೆ ಆಗ್ತಾ ಇಲ್ಲ ಇವ್ರಿಗೆ? ಎಲ್ಲ ನಾವು ಹೇಳಿರ್ತಾರೆ ನಿಮ್ಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿರ್ತಾರೆ, ಹಕ್ಕುಪತ್ರ ಕೊಡೋಕೆ ಆಗ್ತಾ ಇಲ್ಲ. ಅದೇ ಸರ್, ಅದನ್ನೇ ಸರ್ ನಾವು ಕೇಳ್ತಿರೋದವ್ರು. ಮನೆ ಕಟ್ಕೊಡ್ದವ್ರು ಪರವಾಗಿಲ್ಲ ಸರ್, ಹಕ್ಕುಪತ್ರ ಒಂದ್ ಕೊಡಿ ನಾವೇ ಕಟ್ಕೋತೀವಿ ಅಂತ ಹೇಳ್ತಿದ್ವಿ ಸರ್, ಸಾಲ ಮಾಡಿ ಹೆಂಗಾರ. ಅಲ್ಲೇ ಮನೆಗಳು ನೋಡಿ ಸರ್, ಅಲ್ಲಿ ಇನ್ನು ಸ್ವಲ್ಪ ದಿವಸ ಆದ್ರೆ ಎಷ್ಟು ಮನೆಗಳು ಉಂಟಾಯ್ತೋ ಗೊತ್ತಿಲ್ಲ ಸರ್ ಮಳೆಗೆ. ನಮ್ಮ ಪಕ್ಕದ ಮನೆ ಒಬ್ಬರದು ಹಂಗೆ ಆಗಿ ಬಿದ್ದೋಗಿ ತಿರ್ಗಿ ಅವರೇ ಹೆಂಗೋ ಸಾಲಗಿರ ಮಾಡಿ ಸುಮಾರು ಕಟ್ಕೊಂಡಿದ್ದಾರೆ. ಅದು ಇವಾಗ ಕಟ್ಕೊಳಕ್ಕೂ ನಮ್ಗೆ ಅರ್ಹತೆ ಸಿಗ್ತಾ ಇಲ್ಲ ಸರ್. ಕರೆಕ್ಟ್. ಬಿಡೋಣ ಅಂತ ಅದಕ್ಕೂ ಅವ್ರು ದಾರಿ ಮಾಡ್ಕೊಡ್ತಿಲ್ಲ. ಅವ್ರ ಮನೆ ಕಟ್ಕೊಡಿ ಅಂತ ಕೇಳ್ತೀರಾ ಸರ್ ನಾವು. ಅವ್ರ ಮನೆ ಕಟ್ಕೊಡ್ದವ್ರು ಪರವಾಗಿಲ್ಲ, ಹಕ್ಕುಪತ್ರ ಕೊಟ್ರೆ ಸಾಕು ಸರ್, ಹೆಂಗೋ ಸಾಲಗಿರ ಕಟ್ಕೋತೀವಿ. ಅಂದ್ರೆ ಈಗ ನೀವು ಈಗ ಮನೆ ಈ ಗುಡ್ಸಲೆಲ್ಲ ಕಟ್ಕೊಂಡಿದಾರಲ್ಲ, ಅದೇ ಜಾಗದಲ್ಲಿ ಈಗ ಬರುತ್ತಲ್ವಾ ನಿಮ್ಗೆ ಜಾಗ? ಹಾ ಸರ್, ಅಲ್ಲೇ ಬರುತ್ತೆ ಅಂತ ಹೇಳಿದಾರೆ ಸರ್. ಒಂದೊಂದ್ಸರಿ ಡೆಮಾಲಿಶ್ ಮಾಡ್ಬೇಕು, ಒಟ್ಟಿಗೆ ಒಬ್ಬೊಬ್ರು ಕೊಡ್ಬೇಕು ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಇರೋ ಜಾಗಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಸರಿಯಾಗಿ ಕ್ಲಿಯರಿಟಿ ಮಾಡಿಲ್ಲ ಸರ್ ಅದನ್ನ. ಇವಾಗ ಒಬ್ಬೊಬ್ರು ಒಂದ್ ಸ್ವಲ್ಪ ಜಾಸ್ತಿ ಇದೆ, ಒಬ್ಬೊಬ್ರದ್ದು ಕಡಿಮೆ ಇದೆ, ಆತರ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಸರ್. ನಾವೇಂದು ಆಯ್ತು ಎಷ್ಟೆಷ್ಟು ಅಳತೆ ಬರುತ್ತೆ ಅಷ್ಟು ಕಾರ ಕೊಟ್ಬಿಡಿ, ನಾವೇ ಅಕ್ಕಪಕ್ಕದ ಮನೆಯವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಇದ್ ಮಾಡ್ಕೊಂಡು ಹೊಡೆದಾಕ್ಬಿಟ್ಟು ಇದ್ ಮಾಡ್ಕೊತೀವಿ ಅಂತ ಹೇಳಿದ್ವಿ. ಅದನ್ನೂ ಮಾಡ್ತೀರಾ ಸರ್ ಅವರು? ಹೌದು, ಈಗ ಹಕ್ಕುಪತ್ರ ಸಿಕ್ಕರೆ ನಿಮ್ದು ಸ್ವಂತ ಅಂತ ಆಗುತ್ತಲ್ವಾ ಜಾಗ? ಹೌದು ಸರ್.
ಬಂದವರೆಲ್ಲ ಇದ್ ಮಾಡ್ತಾರೆ ಸರ್, ಓಟ್ ಹಾಕಿ ಗೆಲ್ಲ ಗಂಟ್ಲು ಇಡ್ತಾರೆ. ಗೆದ್ಮೇಲೆ ತಿರ್ಗಾ ಅವ್ರದ್ದು ಅದೇ ಇದ್ ಮಾಡ್ತಾವ್ರಿ ಸರ್. ಈಗ ಮಾದೇವಪ್ಪನವ್ರಲ್ವಾ ಅಲ್ಲಿ ಬರೋದು ಎಮ್ ಎಲ್ ಎ ನಿಮಗೆ? ಹಾ ಸರ್, ಮಾದೇವಪ್ಪನವ್ರು ಬರ್ತಾರಲ್ವಾ? ವರ್ಣ ಕ್ಷೇತ್ರ ಸರ್ ನಮ್ದು. ವರ್ಣ, ಓಕೆ. ಸಿದ್ದರಾಮಯ್ಯ ಕ್ಷೇತ್ರ. ಬರೋದು. ಓಹೋ ಓಕೆ ಓಕೆ. ಹಾ ಸರ್. ಮತ್ತೆ ಸಿದ್ದರಾಮಯ್ಯ ಗಮನಕ್ಕೆ ಹೋಗಿದೆಯಾ ಇದು? ಸರ್ ಹೋಗಿದೆ ಸರ್, ಎಲ್ಲ ಹೋಗಿದ್ದಾರೆ, ಅಲ್ಲಿಗೂ ಹೋಗಿದ್ದಾರೆ, ನಮ್ಮ ಊರವರೆಲ್ಲ ಹೋಗಿ ಎಲ್ಲ ಮಾತಾಡಿದೀವಿ, ಮಾಡಿಸ್ಕೊಡ್ತೀವಿ, ಎಲ್ಲ ರೆಡಿ ಆಗಿದೆ. ಏನಿಲ್ಲ, ಬರೀ ಒಂದು ಸೈನ್ ಇದಾಗ್ಬೇಕು ಅಷ್ಟೇ ಅನ್ನೋದು. ನಾವು ಇಲ್ಲಿದ್ರೆ ಅವರು ಇದ್ರಲ್ಲಿರೋರು PM ನಮ್ ಕಡೆಯವರಲ್ಲ ಅಂತಾರೆ, ಈ ಕಡೆ ಇದ್ರೆ ನಮ್ಮ ಮೇಲ್ಮನೆಯವ್ರು ನಮ್ಮ ಮನೆ ಇಲ್ಲ, ಲೋಕಸಭೆಯಲ್ಲಿ ನಮ್ಮ ಮನೆಯವ್ರು ಇಲ್ಲ, ಹಂಗೆ ಹಿಂಗೆ ಏನಾರು ಒಂದ್ ಹೇಳ್ತಾನೆ ಅವರೇ ಸರ್. ಅಲ್ಲ ಹೆಂಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ಅಲ್ವಾ ಸರ್? ಈಗ ಸಣ್ಣ ಗುಡಿಸಲಲ್ಲಿ ಇವಾಗ ಅಲ್ಲಿ ಗುಡಿಸಲು ಸರ್, ಅಲ್ಲಿ ಹಾವು ಗೀವು ಎಲ್ಲ ಬರುತ್ತೆ ಒಳಕ್ಕೆ. ಗುಡಿಸಲು ಅಂದ್ರೆ ಮಾಮೂಲಿ ಸೈಡಲ್ಲಿ ಸಂಧಿ ಇರುತ್ತೆ, ನಿಮ್ಗೆ ಗೊತ್ತು. ಹೌದು. ಒಳಗಡೆ ಬರ್ತದೆ, ಮಳೆ ಗಿಳೆ ಬಂತು ಅಂದ್ರೆ ಅದು ಏನ್ ಮಾಡೋದಂತ ಗೊತ್ತಿಲ್ಲ ಸರ್. ಚೇಳುಗಳು ಹಾವುಗಳು ಬರ್ತವೆ, ಪಕ್ಕದ ಸೈಡ್ ಎಲ್ಲ ಕಾಡ್ ತರ ಐತೆ. ಎಷ್ಟು ಸರ್ ಈಗ ಎಷ್ಟು ಮನೆಗಳು ಅಲ್ಲಿ, ಎಷ್ಟು ಜನ ಇದ್ದೀರಾ ಈಗ ಸರ್? ಅಲ್ಲಿ ಈಗ ಸದ್ಯಕ್ಕೆ ಒಂದು ಸರ್ ಒಂದು 80 ಮನೆಗಂಟ್ಲು ಐತೆ ಸರ್ ಆ ಸೈಡ್ ಎಲ್ಲ. ಓಕೆ. ಹಾ ಸರ್. ಈಗ 80 ಮನೆ ಅಂತಂದ್ರೆ ಅವ್ರೀಗ ಬಂದು ಆ ಜಾಗ ಏನಿದೆ ಅಲ್ವಾ, ಗ್ರಾಂಟ್ ಆಗಿದ್ದು ಅಲ್ವಾ, ಸರ್ಕಾರದ ಏನು ಜಾಗ ಇದೆ ಅಲ್ಲಿ ನಿಮಗೆ ಗುರುತು ಮಾಡಿ ಜಾಗ ಕ್ಲಿಯರ್ ಮಾಡಬೇಕು, ಹಕ್ಕುಪತ್ರ ಕೊಡ್ಬೇಕಲ್ವಾ ಈಗ? ಹೌದು ಸರ್. ಅವ್ರೇನು ಮಾಡೋ ಸರ್, ಕಟ್ಕೊಡೋದ್ ಬೇಕಾಗಿಲ್ಲ ಸರ್ ನಮ್ಗೆ. ಹೆಂಗಾರ ಇದ್ ಮಾಡಿ ಹಕ್ಕುಪತ್ರ ಕೊಟ್ರೆ ಸಾಕು ಸರ್, ಅಲ್ಲಿ ಇರಕ್ಕೂ ಆಯ್ತಿಲ್ಲ. ಹಂಗಾಗಿದೆ ಸರ್ ಪರಿಸ್ಥಿತಿ. ಅಲ್ಲೇ ವಿಡಿಯೋದಲ್ಲೇ ನೋಡಿ ಸರ್. ಇನ್ನ ಸ್ವಲ್ಪ ದಿವಸ ಆದ್ರೆ ಎಷ್ಟು ಮನೆಗಳು ಉಂಟಾಯ್ತಾವ ಅಂತ ಗೊತ್ತಿಲ್ಲ ಸರ್. ಹೌದಲ್ಲ, ಅಲ್ಲ ಕಾಡು ಒಂಥರ ಎಲ್ಲ ಕಸ ಬೆಳೆದ್ ಬಿಟ್ಟಿದೆ ಅಲ್ಲ, ಗಿಡ ಗಂಟಿ ಎಲ್ಲ ಬರೀ ಅದೇ ಕಾಣಿಸ್ತಾ ಇದೆ. ಹೌದು ಸರ್. ಹಾವು ಚೇಳು ಎಲ್ಲ. ಹೌದು ಸರ್. ಆ ಕಡೆ ಚರಂಡಿ ಇದ್ ಮಾಡೋರೆ, ಅದು ಅರ್ಧ ಬರ್ಧ ಆಗಿದೆ, ಅಲ್ಲಿಂದಾನು ಬರೀ ಇದ್ ಬರುತ್ತೆ. ಎತ್ತಾಗಿ ಏನು ಮಾಡದೇ ಇರಂಗ ಆಗಿದೆ ಸರ್ ಈಗ ಪರಿಸ್ಥಿತಿ. ನಿಮಗೆ ಸರ್ಕಾರಿ ಸವಲತ್ತುಗಳು ಸಿಗ್ತಾ ಇಲ್ಲ ಅಲ್ವಾ ಕರೆಕ್ಟ್ ಆಗಿ? ಇಲ್ಲ ಸರ್, ಸಿಗ್ತಾ ಇಲ್ಲ ಸರ್. ಅದೊಂದು ನಿಮ್ ಕಡೆಯಿಂದ ರೆಡಿ ಮಾಡಿಸ್ಕೊಡಿ ಸರ್. ಖಂಡಿತ ಚೇತನ್ ಅವರೇ, TV5 ಗಮನಕ್ಕೆ ಬಂದಿದೆ. ಈಗ ನಾವೀಗ ಸಿದ್ದರಾಮಯ್ಯನವರು ಭಾಳ ಈಗ CM ಆಗಿರೋದ್ರಿಂದ ಬಿಜಿ ಇರ್ತಾರೆ, ಯತೀಂದ್ರ ಅವ್ರ ಗಮನಕ್ಕೆ ತರಬೇಕಿದ್ನ ಅಲ್ವಾ? ಯಾಕಂದ್ರೆ ಅವರೇ ಈಗ ಆಶ್ರಯ ಯೋಜನೆಯ ಅಧ್ಯಕ್ಷರಾಗಿರೋದು. ಹೌದು ಸರ್, ಅವರು ಬಂದಿದ್ದಾರೆ, ಅವ್ರಿಗೂ ಹೇಳಿದೀವಿ, ಅವರು ಏನು ಇದ್ ಮಾಡ್ತಿಲ್ಲ ಸರ್. ನಿಮ್ ಕಡೆಯಿಂದ ಇದೊಂದು ಹೆಲ್ಪ್ ಮಾಡ್ಕೊಡಿ ಸರ್, ತುಂಬಾ ಇದಾಗುತ್ತೆ ಸರ್ ನಮ್ಗೆ. ಆಗುತ್ತೆ ಚಂದ್ರ ಅವರೇ, ಖಂಡಿತವಾಗ್ಲೂ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಕಡೆಯಿಂದ. ಬಟ್ ಈಗ ಅಧಿಕಾರಿಗಳನ್ನ ಕೇಳಕ್ ಹೋದ್ರೆ ಏನಂತಾರೆ ಸರ್? ಅದೇ ಅಧಿಕಾರಿಗಳ ನಮಗೆ ಬಂದಿರೋದೆಲ್ಲ ಈ ಸರಿ ನಮ್ಮನ್ನ ಗೆಲ್ಲಿಸ್ಬಿಡಿ, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇವರೆಲ್ಲ, ಸಿದ್ದರಾಮಯ್ಯ ಅವರೆಲ್ಲ. ಅವ್ರಿಗೆ ಈ ಸರಿಯಿಂದ ಎಷ್ಟೇ ನಾವು ಬಂದಿರೋ ವರ್ಣ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತು, ಒಂದ್ಸರಿ ಅವ್ರನ್ನ ಇದ್ ಮಾಡ್ಸಿಲ್ಲ, ಹಂಗಿದ್ರು ಮಾಡ್ಸಿಲ್ಲ ಸರ್. ಅದೇ ಒಂದ್ ಸ್ವಲ್ಪ ಬೇಜಾರು ಸರ್. ಅಲ್ಲ, ಮುಖ್ಯಮಂತ್ರಿಗಳವರ ಕ್ಷೇತ್ರದಲ್ಲಿ ಹಿಂಗಾದ್ರೆ ಬೇರೆ ಪರಿಸ್ಥಿತಿ ಹೆಂಗಂತ ನಿಮ್ ಪ್ರಶ್ನೆ ಅಲ್ವಾ? ಹೌದು ಸರ್. ಅವ್ರಿರ ಇದ್ರಲ್ಲೇ ಹಿಂಗಾದ್ಮೇಲೆ ಇನ್ನು ಬೇರೆ ಕಡೆ ಇನ್ನು ಹೇಳಕ್ ಹೋಗಲ್ಲ ಸರ್ ಅವರು. ಆತರ ಪರಿಸ್ಥಿತಿ ಆಯ್ತು, ಅವ್ರು ರೆಡಿ ಮಾಡಿಲ್ಲ ಅಂದ್ರೆ. ಎಲ್ಲೇ ಹೋದ್ರು ಫಸ್ಟ್ ನಿಮ್ಮನ್ನ ನೋಡ್ಕೊಳ್ಳಿ ವರ್ಣ ಕ್ಷೇತ್ರದ, ಆಮೇಲೆ ನಮ್ ಕಡೆ ಮಾತಾಡಿ ಅಂತಾರೆ. ಹಂಗಾಗುತ್ತೆ ಸರ್ ಈಗ. ನೀವು ಬಹಳ ಅವ್ರು CM ಆದ್ಮೇಲೆ ನೀವು ಬಹಳ ಖುಷಿ ಪಟ್ಟಿದ್ರ ಅನ್ಸುತ್ತೆ, ನಮ್ ಕೆಲಸ ಆಗುತ್ತೆ ಅಂತ ಅಲ್ವಾ? ಹೌದು ಸರ್, ಅದಕ್ಕೆ ಹೊಸಿ ನಾವು ಒಂದ್ ಸ್ವಲ್ಪ ಇದ್ ಮಾಡಿ ಎಲ್ಲ ಮಾಡುದು ಸರ್, ಹೆಂಗೋ ಈ ಸರಿನಾರು ಆಗ್ಲಿ ಅಂತ. ಪ್ರತಿ ಸರಿನೂ ಅದೇ ಅನ್ಕೊಂಡೆ ಓಟ್ ಹಾಕ್ತಿದೀವಿ ಸರ್, ಈ ಸರಿ ಆಗುತ್ತೆ ಅನ್ಕೊಂಡು. ಅಲ್ಲ, ಹಿಂದೆ ಎಲ್ಲ ಸರ್ಕಾರಗಳಿದ್ದಾಗ ನಿಮ್ಗೆ ಅನ್ಯಾಯ ಆಗ್ತಾ ಬರ್ತಾ ಇದೆ. ಅವರಿಂದ ಆಗ್ತದೆ ಸರ್, ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಹೋದ ತಕ್ಷಣ ನಿಮ್ದೇ ಫಸ್ಟ್ ಕೆಲಸ ಮಾಡೋದು, ನೀವು ಅವಾಗ್ಲಿಂದ ಇದ್ದೀರಾ ನಂಗೆ ಗೊತ್ತು, ನಿಮ್ದೇ ಫಸ್ಟ್ ಮಾಡ್ಸೋದು ಅಂತ ಹೇಳ್ತಾರೆ ಸರ್. ಅಲ್ಲ, ಹಿಂಗೆ ಹೇಳಿ 34 ವರ್ಷ ನಮ್ಸಿ ಲಾಸ್ಟ್ಗೆ ಅದೇ ಹೇಳ್ತಾರೆ, ರಾಜಕಾರಣಿ ಅಂದ್ರೆ ಸುಳ್ಳು ಅಂತ ಹೇಳ್ತಾರಲ್ಲ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಸರ್. ಹೌದು, ನಿಜ. ಅಲ್ಲ, ನನಗೆ ಆಶ್ಚರ್ಯ ಆಗ್ತಿರೋದು, ಸಣ್ಣ ಗುಡಿಸಲಲ್ಲಿ ಮಕ್ಕಳು ಮರಿ ಕಟ್ಕೊಂಡು ಪಾಪ ಹೆಂಗೆಲ್ಲ ಬದುಕ್ತಾ ಇದ್ದಾರೆ ಅಂತ ಅಲ್ವಾ ಚೇತನ್? ಹೌದು ಸರ್. ಎಲ್ಲ ಕೂಲಿ ಕೆಲಸ ಮಾಡಿರಲ್ವಾ? ಎಲ್ಲ ಕೂಲಿ ಕೆಲಸ ಸರ್. ಈಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ರೆ ಆಗುತ್ತಾ ಇದು? ಹಾ ಸರ್, ಆಗುತ್ತೆ ಅಂತ ಸರ್. ಅವರೇ ಇದ್ ಮಾಡ್ಬೇಕು, ಅವ್ರೇ ಒಂದ್ ಸ್ವಲ್ಪ ಓಡಾಡಿದ್ರೆ ಆಗುತ್ತೆ ಸರ್. ಹೌದು. ಈಗ ಯಾರಿಗೆ ಈಗ ಕೇಳ್ತಾರೆ ಸರ್ ಅಷ್ಟೇ, ಆಮೇಲೆಲ್ಲ ಕೇರ್ಲೆಸ್ ಸರ್. ಅದೇ ಬೇಜಾರು ಸರ್. ಪುರಸಭೆಯವರು ಸರ್, ಅವರು ಬಂದಿದೆ ಅಂದ್ರು, ಅವರು ಬಂದೊಂದ್ಸರ್ ನೋಡ್ಕೋದ್ರು, ಅಷ್ಟೇ ಸರ್. ಬಂದವರೆಲ್ಲ ನೋಡ್ಕೊಯ್ತಾರೆ, ಭರವಸೆ ಕೊಡ್ತಾರೆ, ಇನ್ನೇನ್ ಆಯ್ತು ನಿಮ್ದ ಒಬ್ಬನೇ ನಿಮ್ಗೆ ರೆಡಿ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋಯ್ತಾರೆ ಸರ್. ಭರವಸೆ ಮಾತೇ ಆಡ್ತಾರೆ ಅಷ್ಟೇ ಸರ್, ಮಾತಾಗೆ ಉಳ್ಕತ್ತೆ ಅಷ್ಟೇ. ಅದೇ ಭರವಸೆ ಹೇಳಿ ಎಲ್ಲರೂ ಹಂಗೆ ಹೋಗ್ಬಿಟ್ರು. ಹಾ ಸರ್, ಇವ್ರು ಬಂದ್ರೆ ಆಯ್ತು, ಅದಕ್ಕೆ ಏನ್ ಮಾಡೋದಂತ ಗೊತ್ತಿಲ್ಲ, ಎಲ್ಲ ಸುಮ್ನೆ ಇದಾಗ್ಬಿಟ್ಟವ್ರೆ ಸರ್. ನಮ್ಗೆ ಅರ್ಥ ಆಗ್ತಿದೆ ಸರ್.
ನಿಮ್ಮ ಕಡೆಯಿಂದ ಇದೊಂದು ಹೆಲ್ಪ್ ಮಾಡ್ಕೊಡಿ ಸರ್. ಖಂಡಿತ ಚೇತನ್, ಆಗುತ್ತೆ ನಮ್ಮ ಕಡೆಯಿಂದ ಪ್ರಯತ್ನ. ಬಟ್ ಈಗ ನಿಮಗೆ ನಾವು ಸಾಲ ಸೋಲ ಮಾಡ್ಕೊಂಡು ಮನೆ ಕಟ್ಕೊಳ್ತೀವಿ, ನಮ್ಗೆ ಒಂದು ಜಾಗದ ಕ್ಲಿಯರ್ ಮಾಡಿ ಅಂತ ನಿಮ್ದಲ್ವಾ ಈಗ ಹಕ್ಕುಪತ್ರದ್ದು? ಸರ್ ಹಕ್ಕುಪತ್ರ ಕೊಟ್ರಿ ಸರ್ ಸಾಕು, ಇನ್ನೇನು ಬೇಕಲ್ಲ. ಅವ್ರ ಮನೆ ಕೊಡ್ತವ್ರು ಚಿಂತಿಲ್ಲ ಸರ್, ನಾವೇ ಕಟ್ಕೊತೀವಿ ಹೆಂಗಾರು ಮಾಡಿ. ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಹೇಳಿನೇ ಮೋಸ ಮಾಡ್ತವ್ರೆ ಬರೀ ಆಗ್ಲಿಂದ. ಅದಕ್ಕೆ ಮನೆ ಕಟ್ಕೊಡೋದೇ ಬೇಡ ಸರ್, ಬರೀ ಹಕ್ಕುಪತ್ರ ಕೊಟ್ರೆ ಸಾಕು. ಎಲ್ಲ ಈಗ ನೋಡಿ, ನಾವು ನಿಮ್ಮ ಪುರಸಭೆ ವಸಂತ್ ಅಂತ ಇದಾರಲ್ಲಿ ಸಿಒ ಅವ್ರಿಗೆ ಕಾಲ್ ಮಾಡಿದ್ವಿ. ಇನ್ನೂ ಅವ್ರು ಚೆಕ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಇನ್ನೂ ಹಂಗೆ ಮಾತಾಡ್ತಾ ಇದ್ದಾರೆ ನೋಡಿ. ಅದ್ರ ಬಗ್ಗೆ ಅವ್ರಿಗೇನೆ ಗೊತ್ತಿಲ್ಲ ಅಂದ್ಮೇಲೆ ಇನ್ನೇನ್ ಸರ್ ಹೇಳೋದು? ಅವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ಇನ್ನೇನು ನಾವೇನು ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಇಲ್ಲ ಈಗ ನಾವು ಇದನ್ನ ಯತೀಂದ್ರ ಅವ್ರ ಗಮನಕ್ಕೆ ತಂದ್ರೆ ಚೆನ್ನಾಗಿರುತ್ತೆ ಸರ್ ಇದು ಅಲ್ವಾ? ಯಾಕಂದ್ರೆ ಅಧಿಕಾರಿಗಳಲ್ಲಿ ಹಾಂ ಸರ್, ಯತೀಂದ್ರ ಅವ್ರ ಗಮನಕ್ಕೆ ತಂದ್ರೆ ಇದು ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಕ್ಷೇತ್ರದಲ್ಲಿ ಅವರು ಓಡಾಡ್ತಿದಾರಲ್ವಾ ಈಗ. ಅದೇ ಸರ್ ನಾವು ನೋಡ್ತೀವಿ ಸರ್, ಹಿಂಗೆ ಇದಾಯ್ತು ಅಂದ್ರೆ ನಾವು ನಮ್ ಇಲ್ಲಿರೋರ್ನ ಕರ್ಕೋಗಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್. ಅಷ್ಟೇ ದಾರಿ ಸರ್, ಈಗ ಏನ್ ಮಾಡಕ್ಕಾಗಲ್ಲ. ಈಗ ನಾವು ತಾಳ್ಮೆಯಿಂದ ನೋಡ್ತಾ ಇದೀವಿ ಸರ್. ಕರೆಕ್ಟ್ ಇವತ್ತು ಮಾಡ್ತಾರೆ ಅಂತ ಅವ್ರೇನಿಲ್ಲ ಇಲ್ಲ ಅಂದ್ರೆ ನಾವು ಇನ್ನೊಂದು ಬೇರೆ ರೀತಿ ನಮ್ಮ ಏನಿರುತ್ತೆ ಅದನ್ನೇ ಮಾಡ್ಬೇಕಲ್ಲ ಸರ್. ನಿಜ, ಏನ್ ಮಾಡಕ್ಕಾಗಲ್ಲ ಸರ್. ಮತ್ತೆ ತಾಳ್ಮೆ ಎಷ್ಟು ಅಂತ ತಡ್ಕೊಳಕ್ಕಾಗತ್ತೆ ಅಲ್ಲಿ? ಹಾ ಸರ್, ಆವಲಿಂದ ಎಷ್ಟು 30-40 ವರ್ಷ ಐತೈತೆ ಮೇಲೆ, ಇನ್ನು ಜಾಸ್ತಿನೇ ಐತೆ ಅನ್ಕೋತೀನಿ. ಆವಲಿಂದ ಹಂಗೆ ಹೇಳ್ಕೊ ಬರ್ತೀರ ಹೆಂಗೆ ಸರ್? ನಿಜ ಬೇಸರ ಆಗ್ಬಿಡುತ್ತೆ ಸರ್ ಇದು. ಎಲ್ಲರ ಮೇಲೆ ಬೇಸರ ಆಗ್ಬಿಡುತ್ತೆ. ಇಷ್ಟೇನಾ ಅಂತ? ಹೌದು ಸರ್, ಅದಕ್ಕೆ ನಾವು ಎಷ್ಟು ಸರಿ ಸರ್ ಒಬ್ಬರನ್ನ ಒಂದ್ಸರಿ ನಂಬೋದು, 2 ಸರಿ ನಂಬೋದು, ಗಳಗಳಿಗೆ ಇಲ್ಲಿವರೆಗೂ ನಂಬ್ಕೊ ಬರ್ತಿದೀವಿ. ಹಂಗಿದ್ರು ಅದು ಆಯ್ತಿಲ್ಲ ಅಂದ್ರೆ ತುಂಬಾ ಬೇಜಾರಾಗ್ತಲ್ಲ ಸರ್. ನಿಜ ಚೇತನ್ ಅವರೇ, ತಲೆ ಕೆಡ್ಸ್ಕೊಬೇಡಿ, ನಾವು ಗಮನಕ್ಕೆ ತರ್ತೀವಿ ಹಾಗಾದ್ರೆ. ಓಕೆ ಸರ್, ಥ್ಯಾಂಕ್ ಯು ಚೇತನ್ ಅವ್ರು ಮಾತಾಡೋದಕ್ಕೆ. ನೋಡಿ, ಬಹಳ ನೊಂದಿದ್ದಾರೆ ಅವರು. ನಮಗೇನು ಬೇಡ, ಒಂದು ಹಕ್ಕುಪತ್ರ, ನಮ್ಮ ಸ್ವಂತ ಜಾಗೆ ಅಂತ ಹೇಳಿ ಹಕ್ಕುಪತ್ರ ಕೊಟ್ಬಿಡಿ, ಮನೇನ ನಾವೇ ಸಾಲ ಸೋಲ ಮಾಡಿ ಕಟ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯತೀಂದ್ರ ಸಿದ್ದರಾಮಯ್ಯನವ್ರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಹಾಗಾಗಿ ಅವರಿಗೆ ಕ್ಷೇತ್ರದಲ್ಲಿ ಸ್ವಲ್ಪ ಓಡಾಡೋದು ಕಷ್ಟ ಆಗ್ಬೋದು ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರಿಂದಾಗಿ. ಬಟ್ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಈ ಒಂದು ವಾರ್ಡ್ ನಂಬರ್ 9 ಇದು ಟಿ ನರಸೀಪುರದ ಪುರಸಭೆ ವ್ಯಾಪ್ತಿಗೆ ಬರುತ್ತೆ. ಆದಷ್ಟು ಬೇಗ ಇಲ್ಲಿರುವಂಥ ನಿವಾಸಿಗಳಿಗೆ ಸರ್ಕಾರದಿಂದ ಅಲ್ಲಿ ಜಾಗ ಈ ಹಿಂದೆ ಏನು ಗುರುತು ಮಾಡಿದ್ದೀರಿ ಅಲ್ಲಿ ಹಕ್ಕುಪತ್ರವನ್ನು ವಿತರಿಸಿ ಅವರಿಗೆ ಮನೆ ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿ ಸರ್, ಮಾಡಿಕೊಡಿ. ನಿಮ್ಮ ಹತ್ರ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ. ಬಟ್ ನೀವು ಕೂಡ ಈ ಹಿಂದೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಿ. ಬಟ್ ಭರವಸೆಯಾಗಿ ಉಳಿಬಾರ್ದು, ಅದು ಕಾರ್ಯರೂಪಕ್ಕೆ ಬರಲಿ. ಸಿದ್ದರಾಮಯ್ಯವ್ರ ಮೇಲೆ ಬಹಳ ಅಪಾರವಾದಂಥ ಅಭಿಮಾನ, ಪ್ರೀತಿ ಇಟ್ಕೊಂಡಿದ್ದಾರೆ ಅಲ್ಲಿನ ನಿವಾಸಿಗಳು, ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಇದೇ ಹೊತ್ತಿನ ಜನದಿನ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.